ನೋಡಿ ಸರ್, ಇಲ್ಲೇನಾದ್ರೂ ಮಾತಾಡಿದ್ರೆ ಇವರು ಜನ್ಸಿ ಬಗ್ಗೆ ಮಾತಾಡ್ತಾರೆ, ಯಾರು ಬಿಜೆಪಿಯವರು. ಲೇ ಲಡಾಖಲ್ಲಿ ಇವತ್ತೇನು ನಡೀತಿದೆ ಅಂತ ಯುವಕರಿಗೆ ಗೊತ್ತಾಗಬೇಕು ಸರ್. ಲೇ ಲಡಾಖಲ್ಲಿ 2019 ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ ಆಯಿತು. ಆ ಆಕ್ಟ್ ಪ್ರಕಾರ ಜಮ್ಮು ಕಾಶ್ಮೀರ್ನ ಒಂದು ಯೂನಿಯನ್ ಟೆರಿಟರಿ, ಲಡಾಖ್ನ ಒಂದು ಯೂನಿಯನ್ ಟೆರಿಟರಿ ಮಾಡಿದ್ರು. ಲೇ ಲಡಾಖಲ್ಲಿ 2 ಜಿಲ್ಲೆ ಇದೆ ಸರ್, ಒಂದು ಲೇ ಅಂತ, ಇನ್ನೊಂದು ಕಾಶ್ಮೀರ್ ಅಂತ. ಅವ್ರ ರಿಕ್ವೆಸ್ಟ್ ಏನಾಗಿತ್ತು, ನೆನ್ನೆ ಸೋನಮ್ ವಾಂಗ್ಚು ಅನ್ನೋ ವ್ಯಕ್ತಿ ಅರೆಸ್ಟ್ ಆದ. ಆತ ಯಾರು ಗೊತ್ತಾ? 3 Idiots ಸಿನಿಮಾಗಿ ಇನ್ಸ್ಪಿರೇಷನ್, ಮ್ಯಾಕ್ಸೆಸ್ ಅವಾರ್ಡ್ ತಗೊಂಡಿರೋನು. ಮ್ಯಾಕ್ಸೆಸ್ ಪ್ರಶಸ್ತಿನ ಏಷ್ಯಾ ನೊಬೆಲ್ ಪ್ರೈಸ್ ಅಂತೀವಿ. ಸೋನಮ್ ವಾಂಗ್ಚುಕ್ಕಿಂದ 35 ದಿನದ ಹಂಗರ್ ಸ್ಟ್ರೈಕ್ ಮಾಡ್ತಿದ್ರೆ ಬಿಜೆಪಿ ಅವ್ರು ಅರೆಸ್ಟ್ ಮಾಡ್ತಾರೆ. ಲೇ ಲಡಾಖಲ್ಲಿ ಯುವಕರು ಲೇ ಅಲ್ಲಿರೋ ಬಿಜೆಪಿ ಕಚೇರಿನ ಸುಟ್ಟಾಕ್ತಾರೆ. ಇವ್ರ ಹರಾಸ್ಮೆಂಟ್ಗೆ 4 ಜನ ಯುವಕರು ಸಾಯ್ತಾರೆ. ಜೆನ್ಸಿ ಬಂದ್ರೆ ಬಿಜೆಪಿ ವಿರುದ್ಧ ಬರುತ್ತೆ ಈ ದೇಶದಲ್ಲಿ. ಲೇ ಲಡಾಖ್ ಅದಕ್ಕೆ ಇಂಟ್ರೊಡಕ್ಷನ್ ಆಗಿದೆ. ಲೇ ಲಡಾಖ್ ಅವ್ರ ರಿಕ್ವೆಸ್ಟ್ ಏನು ಸರ್? ಸ್ಟೇಟ್ಹುಡ್ ಕೊಡಿ ಅಂತ. ಎರಡನೇದು ಶೆಡ್ಯೂಲ್ 6 ಸೇರಿಸಿ ಅಂತ. ಏನು ಶೆಡ್ಯೂಲ್ 6 ಅಂದ್ರೆ? ಆರ್ಟಿಕಲ್ 244 ಪ್ರಕಾರ ಶೆಡ್ಯೂಲ್ 6 ಅಲ್ಲಿ ಈಗಾಗಲೇ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಇದೆ ಸರ್. ಈ ಸ್ಟೇಟ್ಸ್ ಅಲ್ಲಿ ಶೆಡ್ಯೂಲ್ 6 ಸೇರಿಸಿದ್ರೆ ಅವ್ರಿಗೊಂದು ಅಟಾಮಿಕ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಕ್ರಿಯೇಟ್ ಮಾಡಕ್ ಬಿಡ್ತಾರೆ, ರೀಜನಲ್ ಕೌನ್ಸಿಲ್ ಅಂತ ಕ್ರಿಯೇಟ್ ಮಾಡಕ್ ಬಿಡ್ತಾರೆ. ಅಟಾಮಿಕ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಲ್ಲಿ 3 ಮೆಂಬರ್ಸ್ ಎಲೆಕ್ಟ್ ಆಗ್ತಾರೆ, 26 ಜನ ಅವ್ರಿಗೆ ಲೆಜಿಸ್ಲೇಟಿವ್ ಪವರ್ ಇರುತ್ತೆ. ಆದ್ರೆ ಇವತ್ತೇನಾಗಿದೆ ಲೇ ಲಡಾಖ್ ಅಲ್ಲಿ, ಜಮ್ಮು ಕಾಶ್ಮೀರಲ್ಲಿ ಲೆಜಿಸ್ಲೇಟಿವ್ ಎಲೆಕ್ಷನ್ಸ್ ಇದೆ, ಲೇ ಲಡಾಖ್ ಅಲ್ಲಿ ಎಲೆಕ್ಷನ್ಸ್ ಇಲ್ಲ ಸರ್. ಕೇಂದ್ರ ಸರ್ಕಾರದವರು ದಬ್ಬಾಳಿಕೆ ಮಾಡ್ತಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಶೆಡ್ಯೂಲ್ 6 ಸೇರಿಸಿ ಅಂದ್ರೆ ಬಿಜೆಪಿ ಅವ್ರು ಕೇಳ್ತಿಲ್ಲ. ಇವತ್ತು ಜೆನ್ಸಿ ಲೇ ಲಡಾಖ್ ಅಲ್ಲಿ ಸ್ಟಾರ್ಟ್ ಆಗಿದೆ, ಬಿಜೆಪಿ ವಿರುದ್ಧ ಸ್ಟಾರ್ಟ್ ಆಗಿದೆ. ಇವತ್ತು ಬಿಜೆಪಿ ಅವರು ದೇಶದ ಯುವಕರ ಜೊತೆ ಆಟ ಆಡ್ತಿದ್ದಾರೆ, ಚೆಲ್ಲಾಟ ಆಡ್ತಿದ್ದಾರೆ. ದಮ್ಮಿದ್ರೆ ಲೇ ಲಡಾಖ್ ವಿಚಾರದ ಬಗ್ಗೆ ರಾಜ್ಯದ ಬಿಜೆಪಿ ಅವ್ರನ್ನ ಮಾತಾಡಕ್ ಕೇಳಿ.